ನಮಸ್ಕಾರ. ನಾನು ವಸಂತ್ ಮುರುಡೇಶ್ವರ್, ಹುಬ್ಬಳ್ಳಿಯ ರಾಜನಗರ KSCA ಸ್ಟೇಡಿಯಂದಿಂದ ಕರ್ನಾಟಕ ಮತ್ತು ಜಮ್ಮು ಕಾಶ್ಮೀರ ರಣಜಿ ಟ್ರೋಫಿ ಫೈನಲ್ನ 4ನೇ ದಿನ. ಮತ್ತದೇ ಕತೆ, ನಿರಾಸೆ. 3 ದಿನ ಏನಿತ್ತು ನಿರಾಸೆ, ಇವತ್ತು ಅದು ಕಂಟಿನ್ಯೂ ಆಗ್ಯದ. ಹೆಚ್ಚು ಕಡಿಮೆ ರಿಸಲ್ಟ್ ಹೇಳಬೇಕಿದ್ರೆ ಈ ಪ್ರತಿಷ್ಠೆಯ ರಣಜಿ ಟ್ರೋಫಿ 9ನೇ ಸಲ ಗೆಲ್ಲುವಂಥ ಒಂದು ಕರ್ನಾಟಕದ ಪ್ರಯತ್ನ ಏನಿತ್ತು, ಆ ಪ್ರಯತ್ನಕ್ಕೆ ತಣ್ಣೀರು ಬಿದ್ದಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಕರ್ನಾಟಕಕ್ಕೆ ಮತ್ತೆ ಫೈಟ್ ಮಾಡಿ, ಹೋರಾಟ ಮಾಡಿ ಗೆಲ್ಲುವಂಥ ಅವಕಾಶಗಳು ತೀರ ಕಡಿಮೆ ಅಂತ ಅನಿಸ್ತಾ ಇದೆ. ನಿನ್ನೆ ತನ್ನ ಮೊದಲನೇ ಇನ್ನಿಂಗ್ಸ್ನಲ್ಲಿ 220 ರನ್ಗಳನ್ನು ಗಳಿಸಿ 5 ವಿಕೆಟ್ಗಳನ್ನು ಕಳೆದುಕೊಂಡಂಥ ಕರ್ನಾಟಕ ಇವತ್ತು ಆಟವನ್ನು ಮುಂದುವರಿಸಿ ಅದಕ್ಕೆ ಮತ್ತೆ 73 ರನ್ಗಳನ್ನು ಸೇರಿಸಿ 293 ರನ್ಗಳಿಗೆ ಆಲ್ಔಟ್ ಆಯಿತು. ಇದರಿಂದ ಜಮ್ಮು ಕಾಶ್ಮೀರಕ್ಕೆ 291 ರನ್ಗಳ ಲೀಡ್ ಸಿಕ್ತು. ಅವರು ಮನಸ್ಸು ಮಾಡಿದರೆ ಫಾಲೋ ಆನ್ ಕೊಡ್ಬೋದಾಗಿತ್ತು. ಆದರೆ ಪಂದ್ಯದಲ್ಲಿ ಕರ್ನಾಟಕಕ್ಕೆ ಮತ್ತೆ ಅವಕಾಶವನ್ನು ಕೊಡಲೇಬಾರ್ದು ಅನ್ನೋಂಥ ದೃಷ್ಟಿಯಿಂದ ಅವರು ಫಾಲೋ ಆನ್ ಮಾಡದೇ ಮತ್ತೆ ಬ್ಯಾಟಿಂಗನ್ನು ಆರಂಭಿಸಿದರು. ಭೋಜನ ವಿರಾಮದ ಹೊತ್ತಿಗೆ 11 ರನ್ಗಳಿಗೆ 2 ವಿಕೆಟ್ಗಳನ್ನು ಕಳ್ಕೊಂಡಿದ್ದರು. ಸ್ವಲ್ಪ ವಿವರಗಳನ್ನು ಹೇಳಬೇಕಂದ್ರೆ, ಇವತ್ತು ಮುಂಜಾನೆ ಮಯಾಂಕ್ ಅಗರ್ವಾಲ್ ಔಟ್ ಆದರು. ನಿನ್ನೆ ಏಕಾಂಗಿಯಾಗಿ ಹೋರಾಡಿ 130 ರನ್ಗಳನ್ನು ಗಳಿಸಿ ಆಡ್ತಾ ಇದ್ದಂಥ ಮಯಾಂಕ್ ಅಗರ್ವಾಲ್ ಇವತ್ತು ಮುಂಜಾನೆ ಅಕೀಬ್ ನಬಿ ಅವರ LBW ಬಲೆಗೆ ಬೀಳ್ತಾರೆ. ತಮಗೆಲ್ಲ ಗೊತ್ತಿದೆ, ಅಕೀಬ್ ನಬಿ ಅವರು ಈಗ ಆಯ್ಕೆದಾರ ಕಣ್ಣಲ್ಲಿದ್ದಾರೆ. ಇಡೀ ಋತುವಿನ ಪ್ರಾರಂಭದಿಂದಲೂ ಅತ್ಯುತ್ತಮ ಬೌಲಿಂಗ್ ಮಾಡಿ ಎಲ್ಲ ಉತ್ತಮ ತಂಡಗಳ ಬ್ಯಾಟ್ಸ್ಮನ್ಗಳಿಗೆ ತಲೆನೋವಾಗಿ ಪರಿಣಮಿಸಿದಂಥ ಅಕೀಬ್ ನಬಿ ಕರ್ನಾಟಕದ ಶಿಬಿರದಲ್ಲಿ ಅವರ ಬಗ್ಗೆ ಆತಂಕ ಇತ್ತು. ಆ ಆತಂಕ ಸುಳ್ಳಾಗಲಿಲ್ಲ. ಮತ್ತು ಅವರು ಇವತ್ತು ಮುಂಜಾನೆ ಮಯಾಂಕ್ ಅಗರ್ವಾಲ್, ಅತ್ಯುತ್ತಮ ಬ್ಯಾಟಿಂಗ್ ಆಡಿದಂಥ ಮಯಾಂಕ್ ಅಗರ್ವಾಲರ ವಿಕೆಟನ್ನು ತೆಗೆದುಕೊಳ್ತಾರೆ. 266 ಎಸೆತಗಳ ಕಾಲ ಆಡಿ 21 ಬೌಂಡ್ರಿಗಳಿದ್ದ 160 ರನ್ಗಳನ್ನು ಗಳಿದಂಥ ಮಯಾಂಕ್ ಅಗರ್ವಾಲ್ ಔಟ್ ಆದ ನಂತರಂತೂ ಕರ್ನಾಟಕದ ಹೋರಾಟದ ಅವಕಾಶ ಮುಗದೇ ಹೋತು ಅಂತ ಹೇಳಬೇಕು. ಅದಕ್ಕಿಂತ ಸ್ವಲ್ಪ ಮೊದಲು ವಿಕೆಟ್ ಕೀಪರ್ ಕೃತಿಕ್ ಕೃಷ್ಣ ಔಟ್ ಆದರು. ಕೃತಿಕ್ ಕೃಷ್ಣ 36 ರನ್ಗಳನ್ನು ಗಳಿಸಿ 101 ಎಸೆತ 2 ಬೌಂಡ್ರಿ 36 ರನ್ಗಳನ್ನು ಗಳಿಸಿ ಔಟ್ ಆದರು. ಸೊ ಅದು ಕರ್ನಾಟಕದ ಪಾಲಿಗೆ ಒಂದು ಹೊಡೆತ ಅಂತ ಹೇಳಬೇಕು. ಕೃತಿಕ್ ಕೃಷ್ಣ ಔಟ್ ಆದ ಬಗ್ಗೆ ಸಾಕಷ್ಟು ವಾದ ವಿವಾದಗಳು ಹುಟ್ಕೊಂಡು, ಸಾಕಷ್ಟು ಸಲ ಅಂಪೈರ್ ಔಟ್ ಕೊಟ್ಟ ಮೇಲೆ ಅದನ್ನು ಮತ್ತು ಅವ್ರು ರಿವ್ಯೂ ತೊಗೊಂಡ್ಮೇಲೆ ಥರ್ಡ್ ಅಂಪೈರ್ ಅದನ್ನು ಸಾಕಷ್ಟು ಸಲ ನೋಡಿದರು. ಆದರೆ ಕ್ಲಾರಿಟಿ ಕಡೆಗೂ ಸಿಗಲಿಲ್ಲ ಅಂತ ಅನಿಸ್ತದೆ. ಯಾಕಂದರೆ ಒಂದು ಆ್ಯಂಗಲ್ದಿಂದ ನೋಡಿದಾಗ ಆ್ಯಕ್ಚುಲಿ ಸ್ಪೈಕ್ಸ್ ಬಂದರೂ ಬಾಲು ಬ್ಯಾಟಿಗೆ ತಾಗ್ಯದೋ ಅದು ಕ್ಲಿಯರ್ ಗೊತ್ತಾಗಲಿಲ್ಲ. ಆದರೆ ಒಂದು ಮಾತಂತೂ ಖರೆ, ಬ್ಯಾಟು ಮತ್ತು ಪ್ಯಾಡು ಬಾಲಿಗೆ ಸಂಪರ್ಕ ಇಲ್ಲದೇ ಪರಸ್ಪರ ಬ್ಯಾಟು ಪ್ಯಾಡು ಬಡಿದುಕೊಂಡ್ರೂ ಸಹ ಸ್ಪೈಕ್ಸ್ ಬರ್ತದೆ. ಆ ಕಾರಣದಿಂದ ಸ್ಪೈಕ್ ಬಂದಿರಬಹುದು. ಆಮೇಲೆ ರೀಪ್ಲೇ ಮಾಡಿದಾಗ ಒಂದು ಹಂತದಲ್ಲಿ ಬ್ಯಾಟಿಗೆ ಮೊದಲು ತಗಲಿದ್ದಂತೆ ಸ್ಪಷ್ಟವಾಗಿ ಕಾಣಿತು, ಪ್ಯಾಡ್ ಹಿಂದಿತ್ತು. ಹಾಗಾಗಿ ಎಲ್ಲರೂ ಅಂದ್ಕೊಂಡಿದ್ರು ಈ ಡಿಸಿಷನ್ ಏನದ ಬ್ಯಾಟ್ಸ್ಮನ್ ಫೇವರಿಗೆ ಹೋಗ್ತದಂತ. ಆದರೆ ಅದು ಬ್ಯಾಟ್ಸ್ಮನ್ ಫೇವರಿಗೆ ಹೋಗಿಲ್ಲ. ಕೃತಿಕ್ ಕೃಷ್ಣ ಔಟ್ ಆದಮೇಲೆ ಮಯಾಂಕ್ ಅಗರ್ವಾಲ್ ಸಹ ಔಟ್ ಆದರು. 293 ರನ್ಗಳಿಗೆ 93.3 ಓವರ್ಗಳಲ್ಲಿ ಕರ್ನಾಟಕ ಆಲ್ಔಟ್ ಆಗ್ತದೆ. ಕೊನೆಗೆ ಬಂದಂಥ ವೈಶಾಖ್ ವಿಜಯಕುಮಾರ್, ಸೊ ಅವ್ರು ಯಾವಾಗಲೂ ಬಿರುಸಿನ ಹೊಡೆತಗಳಿಗೆ ಹೆಸರಾದವರು. ಇಲ್ಲೂ 3 ಬೌಂಡ್ರಿ ಇದ್ದಂಥ 17 ರನ್ಗಳನ್ನು ಹೊಡೆದರು. ಆದರೂ ಅವರ ಆ ಇನ್ನಿಂಗ್ಸ್ ಸಹ ಕರ್ನಾಟಕವನ್ನು 300 ಆಚೆಗೆ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತು ಆಯ್ಕೆದಾರ ಗಮನವನ್ನು ಸೆಳೆದಂತಹ ನಬಿ 23 ಓವರ್ಗಳನ್ನು ಬೌಲ್ ಮಾಡಿದರು. ಅದರಲ್ಲಿ 7 ಮೇಡನ್ಗಳಿದ್ದು 54 ರನ್ಗಳನ್ನು ಕೊಟ್ಟು 5 ಉತ್ತಮ ವಿಕೆಟ್ಗಳನ್ನು, ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಕರ್ನಾಟಕದ ಬ್ಯಾಟಿಂಗ್ ಟೊಂಕವನ್ನು ಅವರು ಮುರಿದ್ರು ಅಂತ ಹೇಳಬೇಕು. ಕರ್ನಾಟಕದ ಬಹಳ ನಿರೀಕ್ಷೆ ಇತ್ತು. ಯಾಕಂದರೆ ಕರ್ನಾಟಕದ ಬ್ಯಾಟಿಂಗ್ ಲೈನಪ್ ಅಥವಾ ಬ್ಯಾಟಿಂಗ್ ಕ್ರಮಾಂಕ ಸಾಕಷ್ಟು ಒಳ್ಳೆಯದಿತ್ತು. ಆದರೆ ಅದೇನು 2 ರನ್ಗಳ ಅಂತರದಲ್ಲಿ 3 ವಿಕೆಟ್ಗಳನ್ನು ನಾವು ಕಳೆದುಕೊಂಡ್ವಿ. ಅಲ್ಲಿಂದ ಹೆಚ್ಚು ಕಡಿಮೆ ನಮ್ಮ ಇನ್ನಿಂಗ್ಸ್ ಕುಸಿತ ಆರಂಭ ಆಯಿತು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಮಗೆ ಉತ್ತಮ ಬೆಂಬಲ ನೀಡಿದಂಥ ಎಡಗೈ ಮೀಡಿಯಂ ಪೇಸರ್ ಸುನೀಲ್ ಕುಮಾರ್ 51 ರನ್ಗಳಿಗೆ 2 ವಿಕೆಟ್ಗಳನ್ನು ತೆಗೆದುಕೊಂಡ್ರೆ, ಯುಧೀರ್ ಸಿಂಗ್ ಅವರು 55 ರನ್ಗಳಿಗೆ 2 ವಿಕೆಟ್ಗಳನ್ನು ತೆಗೆದುಕೊಂಡರು. ಆಮೇಲೆ ಕರ್ನಾಟಕ ಮತ್ತೆ ಬೌಲಿಂಗಿಗೆ ಇಳಿತು. ಭೋಜನ ವಿರಾಮಕ್ಕಿಂತ ಮೊದಲು ಜಮ್ಮು ಆ್ಯಂಡ್ ಕಾಶ್ಮೀರ ತನ್ನ 2ನೇ ಸರದಿಯನ್ನು ಪ್ರಾರಂಭ ಮಾಡಿತು.
ಕರ್ನಾಟಕಕ್ಕೆ ಗೆಲ್ಲಲಿಕ್ಕೆ ಒಂದೇ ಒಂದು ಅವಕಾಶ ಇದ್ದದ್ದು ಅಂದರೆ ಜಮ್ಮು ಕಾಶ್ಮೀರ ತಂಡವನ್ನು ಅದರ ಎರಡನೇ ಸಲದಲ್ಲಿ 60ಕ್ಕೋ 70ಕ್ಕೋ ಆಲ್ಔಟ್ ಮಾಡಿದರೆ ಎಲ್ಲೋ ಒಂದು ಔಟ್ಸೈಡ್ ಚಾನ್ಸ್ ಇತ್ತು, ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಔಟ್ಸೈಡ್ ಚಾನ್ಸ್ ಇತ್ತು. ಆ ದೃಷ್ಟಿಯಿಂದ ಪ್ರೇಕ್ಷಕರೆಲ್ಲರೂ ಕರ್ನಾಟಕ ಅವ್ರನ್ನ ಎರಡನೇ ಸಲ ಬೇಗನೆ ಔಟ್ ತಗೋತದ ಅನ್ನುವಂಥ ನಿರೀಕ್ಷೆಯಲ್ಲಿದ್ದರು. ಆ ನಿರೀಕ್ಷೆ ಪ್ರಕಾರ 2 ವಿಕೆಟ್ಗಳು ಭೋಜನ ವಿರಾಮಕ್ಕೆ ಮೊದಲೇ ಬಿದ್ದು ಹೋದಾಗ ಕರ್ನಾಟಕದಲ್ಲಿ ಎಲ್ಲೋ ಒಂದು ಮತ್ತು ದೂರದ ಒಂದು ಆಸೆ ಚಿಗುರಿತು. 2 ವಿಕೆಟ್ ಅಂದರೆ ಒಂದು ಯಾವೇರ್ ಹಸನ್ ಅವರು ಪ್ರಸಿದ್ಧ ಕೃಷ್ಣಾಗ ಬೋಲ್ಡ್ ಆದರು, ಜಸ್ಟ್ 1 ರನ್ ಗಳಿಸಿ. ಆ್ಯಂಡ್ ಮೊದಲ ಸರದಿಯಲ್ಲಿ ಶತಕ ಬಾರಿದಂಥ ಪುಂದೀರ್ ಅವರು ಕೇವಲ 4 ರನ್ ಗಳಿಸಿ ಬದಲಿ ವಿಕೆಟ್ ಕೀಪರ್, ಯಾಕಂದರೆ ಕೃತಿಕ್ ಅವರಿಗೆ ಅಷ್ಟು ಅವರ ಸ್ವಲ್ಪ ಗಾಯದ ಸಮಸ್ಯೆ ಇರೋದ್ರಿಂದ ಅವರು ವಿಕೆಟ್ ಕೀಪಿಂಗ್ ಮಾಡಿಲ್ಲ. ಅದರ ಬದಲಿಗೆ ಶ್ರೀಜಿತ್ ವಿಕೆಟ್ ಕೀಪಿಂಗ್ ಮಾಡಿದರು. ಅವರು ವೈಶಾಖ್ ವಿಜಯಕುಮಾರ್ ಬೌಲಿಂಗ್ನಲ್ಲಿ ಪುಂಡೀರ್ ನೀಡಿದಂಥ ಕ್ಯಾಚನ್ನು ಹಿಡಿದರು. ಹಾಗಾಗಿ ಭೋಜನ ವಿರಾಮಕ್ಕೆ 2 ವಿಕೆಟ್ಗಳನ್ನು ಕರ್ನಾಟಕ ಜಮ್ಮು ಆ್ಯಂಡ್ ಕಾಶ್ಮೀರ ಕಳೆದುಕೊಂಡು ಎಲ್ಲೋ ಕರ್ನಾಟಕದವರಿಗೆ ಒಂದು ಆಸೆ ಇತ್ತು ಮತ್ತು ಭೋಜನ ವಿರಾಮದ ನಂತರ ಬೇಗನೆ ವಿಕೆಟ್ ತೆಗೆದಿದೆ ಅಂತ. ಆದರೆ ಭೋಜನ ವಿರಾಮದ ನಂತರದ ಆಟದಲ್ಲಿ ಕರ್ನಾಟಕ 2 ವಿಕೆಟ್ ತಗೋತು. ಒಂದು ಅದರಲ್ಲಿ ಕ್ಯಾಪ್ಟನ್ ದೋಗ್ರಾ, ಮೊದಲ ಸರದಿಯಲ್ಲಿ ಅತ್ಯುತ್ತಮ ಬ್ಯಾಟಿಂಗ್ ಮಾಡಿದಂಥ ದೋಗ್ರಾ ಅವರು ಪ್ರಸಿದ್ಧ ಕೃಷ್ಣಾಗೆ 16 ರನ್ಗಳನ್ನು ಗಳಿಸಿ ಬೋಲ್ಡ್ ಆದರು. ಅಬ್ದುಲ್ ಸಮದ್ ಅವರು 32 ರನ್ಗಳನ್ನು ಗಳಿಸಿ ಶ್ರೇಯಸ್ ಗೋಪಾಲ್ ಅವರ ಬೌಲಿಂಗ್ನಲ್ಲಿ ವೈಶಾಖ್ ವಿಜಯಕುಮಾರ್ಗೆ ವಿಕೆಟ್ ಕೊಟ್ಟರು. ಈ 2 ವಿಕೆಟ್ಗಳನ್ನು ತೆಗೆದುಕೊಂಡದ್ದು ಬಿಟ್ಟರೆ ಕರ್ನಾಟಕಕ್ಕೆ ಮತ್ತೆ ಯಶಕ್ಕೆ ಕಾಣಲೇ ಇಲ್ಲ. ದಿನದಾಟದವರೆಗೆ ಓಪನಿಂಗ್ ಬಂದಂತಹ ಕಮ್ರಾನ್ ಇಕ್ಬಾಲ್ ಅವರು ಯಾವಾಗಲೂ ಹೊಡೆತಗಳ ಆಟವನ್ನೇ ಆಡ್ತಾರೆ. ಅವರು 160 ಎಸೆತಗಳಲ್ಲಿ 11 ಬೌಂಡ್ರಿ ಮತ್ತು 1 ಸಿಕ್ಸರ್ ಇದ್ದಂಥ 94 ಓಟಗಳನ್ನು ಗಳಿಸಿ ಆಡ್ತಾಯಿದ್ದಾರೆ, ರನ್ಗಳನ್ನು ಗಳಿಸಿ ಆಡ್ತಾಯಿದ್ದಾರೆ. ಮತ್ತು ಸಾಹಿಲ್ ಲೋತ್ರಾ ಅವರು 16 ನಾಟ್ಔಟ್, 41 ಎಸೆತ, 2 ಬೌಂಡ್ರಿ, 1 ಸಿಕ್ಸರ್ ಅವರು ಕ್ರೀಸ್ನಲ್ಲಿ ಇದ್ದಾರೆ. ಈಗ ಒಟ್ಟು ಲೀಡ್ ಕರ್ನಾಟಕದ್ದು ಜಮ್ಮು ಕಾಶ್ಮೀರದ ಒಟ್ಟು ಲೀಡ್ 477. ಈ ಸಂದರ್ಭದಲ್ಲಿ ಅವರು ಡಿಕ್ಲೇರ್ ಮಾಡಿದರೂ ಸಹ ನಾಳೆ 90 ಓವರ್ಗಳ ಆಟ ಉಳೀತದೆ. ಆ 90 ಓವರ್ ಆಟಗಳಲ್ಲಿ ಇಷ್ಟು ರನ್ಗಳನ್ನು ಗಳಿಸೋದು ಬಹಳ ಕಷ್ಟ ಸಾಧ್ಯ. ಹಾಗಾಗಿ ಪಂದ್ಯದ ನಂತರ ಮಯಾಂಕ್ ಅಗರ್ವಾಲ್ ಮಾಧ್ಯಮದ ಜೊತೆ ಮಾತಾಡಿದರು, ಹೇಳಿದರು, ಇಲ್ಲ ನಾವು ಪ್ರಯತ್ನ ಮಾಡ್ತೀವಿ, ವಿಲ್ ಟ್ರೈ ಟು ಗಿವ್ ಅವರ್ ಬೆಸ್ಟ್ ಅನ್ನುವಂಥ ಮಾತನ್ನು ಹೇಳಿದರು. ಕೊನೆಗೆ ಹೋಗುವಾಗ ಅವರು ಸ್ವಲ್ಪ ಭಾವುಕರಾದಂತೆ ಕಂಡರು, ಯಾಕಂದರೆ ಅವರ ಪರಿಶ್ರಮ ಸಾಕಷ್ಟಿದೆ. ಹಾಗಾಗಿ ಅವರ ಜೊತೆಗೆ ಬಾಕಿ ಕೆಲವು ಬ್ಯಾಟರ್ಗಳು ಕೈ ಕುಡಿಸಿದ್ದೆ ಆದರೆ ಕರ್ನಾಟಕಕ್ಕೆ ಒಳ್ಳೆಯ ಒಂದು ಮೊತ್ತ ಬರ್ತಿತ್ತು, ಹೋರಾಟಯುತವಾದ ಪಂದ್ಯ ಆಗ್ತಾಯಿತ್ತು. ಯಾಕಂದರೆ ಇಂಥ ರಣಜಿ ಫೈನಲ್ನಂಥ ಇಂಥ ಹೋರಾಟ ಪ್ರೇಕ್ಷಕರು ಭಾಳ ಹೋರಾಟವನ್ನು ನಿರೀಕ್ಷೆ ಮಾಡಿ ಬಂದಿರ್ತಾರೆ. ಹಾಗಾಗಿ ಇದು ಒನ್ ಸೈಡೆಡ್ ಆಗಬಾರ್ದು, ಏಕಪಕ್ಷೀಯ ಪಂದ್ಯ ಆಗಬಾರ್ದು. ಆ ದೃಷ್ಟಿಯಿಂದ ಅವರಿಗೆ ಉಳಿದ ಬ್ಯಾಟರ್ಗಳು ಸಪೋರ್ಟ್ ಮಾಡಿದರೆ ಖಂಡಿತವಾಗಿಯೂ ಒಂದು ಕರ್ನಾಟಕದಿಂದ ಉತ್ತಮ ಹೋರಾಟ ಬರ್ತಾಯಿತ್ತು. ಆ್ಯಂಡ್ ಎರಡನೇ ಸರದಿಯಲ್ಲೂ ಪ್ರಸಿದ್ಧ ಕೃಷ್ಣ ಬೌಲಿಂಗ್ ಮಾಡಿದ್ರು. ಅವರಿಗೆ ಚೆಂಡನ್ನು ಏಳಿಸುವಂಥ ಒಂದು ಕೆಪಾಸಿಟಿ ಇದೆ. ಸೊ ಅವರು ಹಂಗೆ ನೋಡಿದರೆ ಬಾಕಿ ಬೌಲರ್ಸ್ಗಿಂತ ಅವರೊಬ್ಬರಿಗೆ ವಿಕೆಟ್ ತೆಗೆದುಕೊಳ್ಳುವಂಥ ಸಾಮರ್ಥ್ಯ ಇದೆಯೇನೋ ಅಂತ ಅನಿಸ್ತದೆ. ಸೊ ಆ ದೃಷ್ಟಿಯಿಂದ 2 ವಿಕೆಟ್ಗಳನ್ನು ಅವರು ತೆಗೆದುಕೊಂಡರು. ದಿನದ ಕೊನೆಗೆ 477 ಓಟುಗಳ ಮುನ್ನಡೆಯಲ್ಲಿ ಜಮ್ಮು ಕಾಶ್ಮೀರ ಇದ್ದಾರೆ. ಸಂಪೂರ್ಣವಾಗಿ ಈ ರಣಜಿ ಟ್ರಾಫಿ ಮೇಲೆ ಅವರ ಹಿಡಿತ ಅತ್ಯಂತ ಬಿಗಿಯಾಗಿದೆ. ಸೊ ನಾವು ಒಂದು ಮಾತನ್ನು ಹೇಳ್ಬೋದು, ಸಾಮಾನ್ಯವಾಗಿ ಇಲೆಕ್ಷನು ಆದಾಗ, ಚುನಾವಣೆಗಳಾದಾಗ ಅಲ್ಲಿ ನಾವು ಕೌಂಟಿಂಗ್ ನೋಡ್ಲಿಕ್ಕೆ ಹೋಗಿರ್ತೀವಿ, ಅದು ಸಂಬಂಧಪಟ್ಟವ್ರಿಗೆ ಎಲ್ಲೋ ಮಾಡಿರ್ತಾರೆ, ಅವ್ರಿಗೆ ಗೊತ್ತಾಗಿರ್ತದೆ ಯಾವ ಕ್ಯಾಂಡಿಡೇಟ್ ಗೆದ್ದಾನ ಅಂತ. ಸೊ ಅದು ಇಮಿಡಿಯೇಟ್ಲಿ ಆಗೋದಿಲ್ಲ, ಆಫಿಷಿಯಲಿ ರಿಸಲ್ಟ್ ಡಿಕ್ಲೇರ್ ಆಗಬೇಕಾಗಿರ್ತದೆ. ಹಾಗೆ ಇದು ಹೆಚ್ಚು ಕಡಿಮೆ ಅದೇ ಪರಿಸ್ಥಿತಿ, ಯಾರು ಗೆದ್ದಾರೆ ಅನ್ನೋದು ಹೆಚ್ಚು ಕಡಿಮೆ ಗೊತ್ತಾಗಿದೆ. ಸೊ ಅಂಥ ಒಂದು ಮಾಯಾ ಮಂತ್ರ ಏನಾದರೂ ನಡೀದೇ ಇದ್ದಾರೆ. ಮತ್ತು ಜಮ್ಮು ಕಾಶ್ಮೀರ ನಾಳೆ ವಿಜಯಿಯಾಗಿ ಎಷ್ಟೊತ್ತಿಗೆ ಟ್ರಾಫಿ ಅವ್ರ ಕೈಯಲ್ಲಿ ಇರ್ತದೆ. ನಾಳೆ ಒಂದು ಪ್ರಮುಖವಾದಂಥ ಒಂದು ವಿಷಯ ಅಂತ ಹೇಳಿದರೆ, ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಗಳು ಸ್ವತಃ ಈ ಪಂದ್ಯವನ್ನು ವೀಕ್ಷಣೆಗೆ ಆಗಮಿಸ್ತಾ ಇದ್ದಾರೆ. ನಾಳೆ ಸುಮಾರು 3-4 ತಾಸು ಅವರು ಗ್ರೌಂಡ್ನಲ್ಲಿ ಇರುವಂಥ ಒಂದು ಕಾರ್ಯಕ್ರಮ ಇದೆ. ಕೊನೆಯ ದಿನದ ಆಟ ನನಗನ್ಸೋ ಮಟ್ಟಿಗೆ ಕೇವಲ ಔಪಚಾರಿಕತೆ ಅಷ್ಟೇ ಬಾಕಿ ಉಳಿದಿದೆ. ಅದರ್ವೈಸ್ ಜಮ್ಮು ಕಾಶ್ಮೀರ ಮೊದಲ ಬಾರಿಗೆ ರಣಜಿ ಟ್ರಾಫಿ ಅಂತ ಮಹತ್ವದ ಪಂದ್ಯಾವಳಿಯನ್ನು ಗೆದ್ದುಕೊಳ್ತಾ ಇದ್ದಾರೆ. ಸೊ ಧನ್ಯವಾದ.